ಡಿಸೆಂಬರ್ 7ನೇ ತಾರೀಕು, ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ರಾಶಿ ಭವಿಷ್ಯ ಹೇಗಿರುತ್ತೆ ಗೊತ್ತು. 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ನೀಡ್ತಾ ಹೋಗ್ತೀನಿ. ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ಒಳಗಡೆ ಗುರು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗ್ತಾರೆ. ಗುರು ಬದಲಾವಣೆಯಿಂದ ಮತ್ತು ಡಿಸೆಂಬರದಲ್ಲಿ ಈ ವಾರ ಫಲ ಹೇಗಿದೆ ನೋಡೋಣ. ವಾರ ಫಲ ಆರ್ಯ ಟಾಕ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾವೆಲ್ಲ ಗ್ರಹಗಳು ಚೇಂಜ್ ಆಗ್ತಾರೆ ಅಂದರೆ 9 ಗ್ರಹಗಳಲ್ಲಿ ಒಂದೇ ಗ್ರಹ ಚೇಂಜ್ ಆಗೋದು, ಅದು ಗುರು ಭಗವಾನ್ ಡಿಸೆಂಬರ್ 5ನೇ ತಾರೀಕು. 7ನೇ ತಾರೀಕಿನ ಕೇವಲ 2 ಡೇಸ್ ಬ್ಯಾಲೆನ್ಸ್ ಇತ್ತು, 6 ಮತ್ತು 7. ಅಲ್ಲಿವರೆಗೂ ಕೂಡ ಎಂದಿನಂತೆ ಇರೋ ಕಡೆ ಎಲ್ಲ ಗ್ರಹಗಳು ಇರ್ತವೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ. ಎಂದಿನಂತೆ ಯಾವೆಲ್ಲ ಗ್ರಹಗಳು, ಮೀನ ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ಹಾಗಾಗಿಯೇ ಅವನು ಜನ್ಮ ಶನಿಯಾಗಿ ಕಾಡ್ತಾ ಇದ್ದಾನೆ. ಅದೇ ಥರ ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಶುಭ ಫಲವನ್ನು ಯಾವ ರಾಶಿ ಕೊಡ್ತಾನೆ ನೋಡೋಣ. ಕೇತು ಸಿಂಹ ರಾಶಿಯಲ್ಲಿದ್ದಾನೆ. ಕೇತು ಸಿಂಹ ರಾಶಿಯಲ್ಲಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರುತ್ತವ ಬರಲ್ವ ಅನ್ನೋದು ಕಷ್ಟಗಳನ್ನು ನೋಡ್ಬೋದು. ಸೂರ್ಯ ಮತ್ತು ಬುಧ, ಶುಕ್ರ, ಕುಜ ಗ್ರಹ ಇಬ್ಬರು 4 ಗ್ರಹನೂ ಕೂಡ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ವೃಶ್ಚಿಕ ರಾಶಿ ಸಖತ್ ಪವರ್ಫುಲ್ ಅನ್ನೋ ರಾಶಿ. ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಯಾವ ರಾಶಿಗೆ ಫಲವನ್ನು ಕೊಡ್ತಾನೆ. ಮತ್ತು ರಾಹು ಗ್ರಹ ಬಂದು ಕುಂಭದಲ್ಲಿ ಬಹಳ ವಿಶೇಷವಾಗಿದ್ದಾನೆ. ರಾಹು ಗ್ರಹನೂ ಕೂಡ ಕುಂಭ ರಾಶಿಯಲ್ಲಿದ್ದಾನೆ. ಕುಂಭ ರಾಶಿಯಿಂದ ಇಲ್ಲಿ ಜನ್ಮ ಗುರು, ಜನ್ಮ ಶನಿ, ಗುರು ದೃಷ್ಟಿ ಶನಿ ದೃಷ್ಟಿ ಏನು ಮಾಡುತ್ತೆ, ಮತ್ತು ಕುಜನ ಜೊತೆಗೆ ಸೂರ್ಯ ಗ್ರಹ, ಶುಕ್ರ ಗ್ರಹ ಇದ್ದರೆ ಏನಾಗುತ್ತೆ, ಇದೆಲ್ಲ ಪಾಯಿಂಟ್ಸನ್ನು ನೀವು ಒಂದೊಂದು ನೋಟ್ ಮಾಡ್ತಾ ಹೋಗಿ. ಯಾಕಂದರೆ ಇದಕ್ಕೆ ಪರಿಹಾರಗಳು 12 ರಾಶಿಗೆ ಏನೆಲ್ಲ ಕೊಡ್ಬೋದು, ಏನೆಲ್ಲ ಕಷ್ಟದಿಂದ ನೀವು ಪಾರು ಮಾಡ್ಬೋದಲ್ಲದೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 12 ರಾಶಿಗೂ ಕೂಡ ಫಲವನ್ನು ಕೊಡೋಂಥ ಗ್ರಹಗಳನ್ನು ನೀವು ಹೇಳುವಂಥ ಟೆಂಪಲ್ ಪರಿಹಾರಗಳನ್ನ ನಾವು ತಿಳಿಸ್ಕೊಡಲೇಬೇಕಂತೆ. ಒಬ್ಬರಿಗೆ ಬುಧ ಕೆಟ್ಟಿದ್ದಾನ, ಗುರು ಕೆಟ್ಟಿದ್ದಾನ, ಶನಿ ಕೆಟ್ಟಿದ್ದಾನ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಅದೇ ಥರ ನಿಮ್ಮ ಜಾತಕದ ಫಲವನ್ನು ನೀವು ಅಬ್ಸರ್ವ್ ಮಾಡಿದಷ್ಟು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇವೆ. ಗ್ರಹಗಳು ಯಾರನ್ನು ಬಿಡಲ್ಲ. ತುಂಬ ಚೆನ್ನಾಗಿ ನೀವು ಗ್ರಹಗಳನ್ನ ಆರಾಧಿಸಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ರಿ. ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. 12 ರಾಶಿ ಬಗ್ಗೆ ತಿಳಿಸ್ಕೊಳ್ಳೋಣ. ಮಿಥುನ ರಾಶಿಗೆ ಈ ವಾರದಲ್ಲಿ ಹೇಗಿದೆ ಅಂತ ನೋಡ್ತಾ ಹೋದರೆ ನಿಮಗೆ ಕೆಲಸವನ್ನು ಕಳ್ಕೊಳ್ತೀರ, ಒಂದಲ್ಲೊಂದು ಸಮಸ್ಯೆ ಆಗುತ್ತೆ, ಜಾಬಿನಲ್ಲಿ ತೊಂದರೆ. ಯಾಕಂದರೆ ಶನಿ ದೃಷ್ಟಿ ನಿಮಗೆ ಲಾಭ ಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿ ಕೂತ್ಕೊಂಡು ವ್ಯಯಸ್ಥಾನವನ್ನು ನೋಡೋದ್ರಿಂದ ನಿಮಗೆ ಕಷ್ಟದ ಮೇಲೆ ಕಷ್ಟವನ್ನು ಸಿಗಾಕಿರ್ತೀರ. ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮಿಂದ ನೀವು ಆಚೆ ಬರ್ಬೇಕಂದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಯಾಕಂದರೆ ಶನಿನ ನೀವು ಅತಿ ಹೆಚ್ಚು ನೀವು ಡಿಸ್ಟರ್ಬ್ ಆಗಬೇಕಂದ್ರೆ ಶನಿ ಗ್ರಹ ನಿಮ್ಮನ್ನು ಆದಷ್ಟು ತೊಂದರೆ ಕೊಡ್ತಾನೆ. ಯಾಕಂದರೆ ಶನಿ 12ನೇ ಮನೆಗೆ ದೃಷ್ಟಿ ಬೀಳೋದ್ರಿಂದ ನಿಮಗೆ ಪ್ರಾಬ್ಲಮ್ ಕೊಡ್ತಾನೆ. ಜನ್ಮದಲ್ಲಿ ಗುರು ಇದ್ದಾಗ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ತೊಂದರೆ, ಆರೋಗ್ಯ ಸಮಸ್ಯೆಯನ್ನು ನೋಡ್ತೀರ. ನಿಮ್ಮ ರಾಶಿಗೆ ಕರೆಕ್ಟಾಗಿ 3ನೇ ಮನಸ್ಥಾನದಲ್ಲಿ ಕೇತು ಗ್ರಹ ಇರೋದ್ರಿಂದ ನಿಮಗೆ 3ನೇ ಮನೆಯಲ್ಲಿದ್ದಾಗ ಕುಟುಂಬದಲ್ಲಿ ಕಿರಿಕಿರಿ, ತಮ್ಮನಿಂದ, ತಂಗಿಯಿಂದ, ಫ್ರೆಂಡ್ಸಿಂದ ಕಿರಿಕಿರಿ ಇರುತ್ತೆ. ನಿಮ್ಮ ಜಾಗದಲ್ಲಿ ರಾಶಾಧಿಪತಿ 6ನೇ ಮನೆಗೆ ಹೋಗಿದ್ದಾನೆ, ಕುಜನ ಜೊತೆಗೆ 6ನೇ ಮನೆಯಲ್ಲಿರೋದ್ರಿಂದ ನಿಮಗೆ ರೋಗ, ಜಗಳ, ಕೋಪ ಭಯಂಕರ. ಶುಕ್ರ ವ್ಯಯಸ್ಥಾನಾಧಿಪತಿ, ಪಂಚಮಾಧಿಪತಿ 6ನೇ ಭಾವದಲ್ಲಿದ್ದಾನೆ, ಅದು ಒಳ್ಳೆಯದಲ್ಲ. ಸೂರ್ಯನೂ ಕೂಡ ವ್ಯಯಸ್ಥಾನ 6ನೇ ಮನೆಯಲ್ಲಿರೋದು ಒಳ್ಳೆಯದಲ್ಲ. ಕುಜ 6ನೇ ಮನೆ, ಸೂರ್ಯ 6ನೇ ಮನೆ, ಶುಕ್ರ 6ನೇ ಮನೆ, ಬುಧನೂ ಕೂಡ 6ನೇ ಮನೆ, 9ನೇ ಮನೆಯಲ್ಲಿ ರಾಹು. ನಿಮ್ಮ ಈ ವಾರ ತುಂಬ ಕೆಟ್ಟಿರೋದು ಮಿಥುನ ರಾಶಿಗೆ. ಒಂದಲ್ಲ ಒಂದು ಸಮಸ್ಯೆ ಸಿಗಾಕಿರ್ತಾರೆ. ಗಂಡನಿಂದ ಜಗಳ, ಫ್ರೆಂಡಿನಿಂದ ಜಗಳ, ಅಕ್ಕ ತಂಗಿಯಿಂದ ಜಗಳ, ಅಣ್ಣ ತಮ್ಮಂದಿರ ಜಗಳ, ಕಂಪ್ನಿಯಲ್ಲಿ ಜಗಳ, ಈ ಥರ ಒಂದಕ್ಕೊಂದಕ್ಕೆ ತೊಂದರೆಗಳನ್ನ ಕೊಡೋ ಗ್ರಹಗಳು ಇದರಿಂದ ನೀವು ನಿಮ್ಮ ಮನೆಯಲ್ಲಿ ಸಾಕಷ್ಟು ವೈಬ್ರೇಷನ್ ಅರ್ಥ ಮಾಡ್ಕೊಳ್ಳಿ. ನೀವು ಈ ಒಂದು ಟೈಮಲ್ಲಿ ಚಿನ್ನವನ್ನು ಮೈಲಿದ್ದಷ್ಟು ನಿಮಗೆ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ಅದೇ ರೀತಿಯಲ್ಲಿ ಆಲಂಗುಡಿ ಗುರು ಪ್ರಾರ್ಥನೆ, ಗುರು ಶ್ಲೋಕವನ್ನು ಹೇಳೋದು, ಗುರು ಟೆಂಪಲ್ಗೆ ಹೋಗೋದು, ಆಲಂಗುಡಿಗೆ ಹಳ್ಳಿ ಮರವನ್ನು ಮುಟ್ಟೋದು, ಇದೆಲ್ಲ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಈ ವಾರ ಪೂರ್ತಿ ಹಳ್ಳಿ ಮರ ಮುಟ್ಟಿ ನಿಮ್ಮ ಲೈಫಲ್ಲಿ ಒಳ್ಳೆಯ ಶುಭಫಲನ ಕೊಡೋದ್ರಿಂದ ಇದನ್ನು ಎಷ್ಟು ಬೇಗ ನೀವು ಮಾಡ್ತಿರೋ ಅಷ್ಟು ಬೇಗ ಒಳ್ಳೆಯದಾಗುತ್ತೆ. ಈ ಮರದಲ್ಲಿರೋ ಶಕ್ತಿ, ನಿಮ್ಮ ಎನರ್ಜಿನ ನೀವು ಪಡ್ಕೊಳ್ಳಿ, ಒಳ್ಳೆಯದಾಗಲಿ. ಅದೇ ಥರ ನೀವು ಮಿಥುನ ರಾಶಿಯವರು ಸಾಕಷ್ಟು ಕೂಡ ಸಮುದ್ರ ಸ್ನಾನ, ಕೆರೆ ಸ್ನಾನವನ್ನು ಮಾಡಿದ್ರೆ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ. ಬಹಳ ಕೆಟ್ಟ ರಾಶಿ ಮಿಥುನ ರಾಶಿ. ಈ ವಾರ ಪೂರ್ತಿ ಮಿಥುನ ರಾಶಿಗೆ ಕಷ್ಟಗಳು ಸಾಕಷ್ಟು ಇದ್ದಾವೆ. ಅದು ಡಿಸೆಂಬರಲ್ಲಿ ಫಸ್ಟಿಂದಲೇ ಕಷ್ಟಗಳು ಇರೋದ್ರಿಂದ ಕಷ್ಟಕ್ಕೆ ನೀವು ಜೋಪಾನಾಗಿ ಪರಿಹಾರ ಮಾಡ್ಕೊಳ್ಳಿ. ಯಾಕಂದರೆ ಒಂದಲ್ಲ ಒಂದು ಸಮಸ್ಯೆ. ಇಷ್ಟೊಂದು ಗ್ರಹಗಳು 4 ಗ್ರಹಗಳು 6ನೇ ಮನೇಲಿ ಇರಬಾರ್ದು. ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮ್ಗೋಸ್ಕರವೇ ನಾನು ಹೇಳ್ತೀನಿ, ಯಾವ್ದಾದ್ರು ಭಾಳ ಕೂತ್ಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರ್ಥನೆ ಮಾಡಿ, ಪ್ರೇಯರ್ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಇಂಥ ಪ್ರೇಯರ್ನ ನೀವು ಮಿಸ್ ಮಾಡ್ಕೋಬೇಡಿ. ಪ್ರಾಬ್ಲಮ್ ಬರುತ್ತೆ ಅಂತ ನೀವು ಭಯ ಬೀಳಬೇಡಿ. ಪ್ರಾಬ್ಲಮ್ಗೋಸ್ಕರ ಟೆಂಪಲ್ ಯಾವ್ದಾದ್ರು ನೀವು ಆರಾಧನೆ ಮಾಡಿ, ಆದಷ್ಟು ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಅದ್ಭುತವಾದ ಸಕ್ಸಸ್ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಗ್ರಹಗಳನ್ನು ಆರಾಧಿಸಿ. ನಿಮ್ಮ ಮೊಬೈಲ್ ನಂಬರ್ಸು, ನಿಮ್ಮ ಕಲರ್ಸನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ಕಲರ್ಸ್ ಆದಷ್ಟು ಕೂಡ ನೀವು ಸ್ವಲ್ಪ ಈ ರಾಶಿಯವರು ವೈಟು ಎಲ್ಲೋ ಮಿಕ್ಸ್ ಮಾಡಾಕ್ತಾಗ ನಿಮ್ಮ ಪ್ರಾಬ್ಲಮಿಂದ ಕ್ಲಿಯರ್ ಆಗ್ತೀರ.
ವೈಟು ಯೆಲ್ಲೋನ ಅತಿ ಹೆಚ್ಚು ಯೂಸ್ ಮಾಡಿ. ನಿಮ್ಮ ಲಕ್ಕಿ ನಂಬರ್ಸ್ 5 ಯೂಸ್ ಮಾಡಿ. ತುಂಬ ಲಕ್ ಬರುತ್ತೆ. ಮಿಥುನ ರಾಶಿಯವರಿಗೆ ಒಳ್ಳೆಯದಾಗಲಿ.